ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಸೊ ಸಂತೋಷ್ ಭಟ್ರದ್ದು ಸಾಕಷ್ಟು ವಿಚಾರಗಳು ನಾವು ಇದಕ್ಕೆ ಬಿಫೋರು ತುಂಬ ಒಳ್ಳೆ ವಿಚಾರಗಳು ಅವ್ರ ಜೊತೆ ಮಾತಾಡ್ತಾ ಬಂದಿದ್ದೀನಿ. ಸ್ಪೆಷಲಿ ಮಂತ್ರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಂತ್ರಗಳ ಬಗ್ಗೆ ಅವರು ಮಾಹಿತಿ ಕೊಟ್ಟವ್ರೆ. ಕೆಲವೊಂದು ಸಾಧನೆಗಳು ಮಾಡ್ಕೋಬೇಕಾದ್ರೆ ಒಂದೊಂದು ಮಂತ್ರಗಳು ಬಂದು ಅವರನ್ನು ಯಾವುದೋ ಒಂದು ರೇಂಜಲ್ಲಿ ಅವ್ರಿಗೇನೆಲ್ಲ ಬೇಕು ಅವುಗಳನ್ನೆಲ್ಲ ಪಡೆಯೋ ಶಕ್ತಿನ ಮಂತ್ರಗಳು ಅಂದರೆ ಸಂಪರ್ಕ ಮಾಡಿಕೊಟ್ಬಿಡ್ತವೆ, ಅದನ್ನು ಸಾಧನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಬಿಡ್ತವೆ. ಇನ್ನು ಕೆಲವು ಮಂತ್ರಗಳು ಅವರು ದೈವನ ಕೂಡ ವಶ ಮಾಡ್ಕೋಬೋದು, ದೈವಕ್ಕೆ ಸಂಪರ್ಕ ಮಾಡ್ಕೋಬೋದು. ಆ ಥರದ ಕೇಸುಗಳು ಆ ಮಂತ್ರನ ನಾವು ಯಾವ ಥರ ಅದನ್ನು ಮಾಡ್ಕೊತ ಹೋದರೆ ಆ ಸಿದ್ಧಿ ಸಾಧನೆ ಆಯಿತು ಅಂದರೆ ಒಂದು ಶಕ್ತಿ ಸಂಪಾದನೆ ಆಗಿಬಿಡುತ್ತೆ. ಸೊ ಈ ಒಂದು ಶಕ್ತಿಗಳು ಮಂತ್ರಗಳಲ್ಲಿ ಐತೆ. ಸ್ಪೆಷಲಿ ಸಂತೋಷ್ ಭಟ್ರ ಹತ್ರ ಈ ಥರದ್ದು ಸಾಕಷ್ಟು ವಿದ್ಯೆಗಳನ್ನ ಅವರು ಕಲ್ತಿರೋದ್ರಿಂದ, ಕೆಲವರಿಗೆ ವಿದ್ಯೆಗಳನ್ನ ಕಲಿಸಿರೋದ್ರಿಂದ, ಕೆಲವೊಂದು ಮಂತ್ರಗಳಲ್ಲಿ ಏನೆಲ್ಲ ಶಕ್ತಿ ಇದೆ ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ ಅಭಿವೃದ್ಧಿಗೆ, ಆರ್ಥಿಕವಾಗಿ ಬೆಳವಣಿಗೆಗೆ ನಾವು ಯಾವ ಮಂತ್ರಗಳು ಬಳಸಬೇಕು, ದುಡ್ಡು ಕಾಸು ಸಮಸ್ಯೆ ಎಲ್ಲರಿಗೂ ಐತೆ, ಇದಕ್ಕೇನಾದರೂ ಮಂತ್ರ ಐತೆ ಅಂತ ಕೇಳಿದ್ರೆ ಅವ್ರೇನು ಹೇಳ್ತಾರೆ? ಇದಕ್ಕೇನಾದರೂ ಸಾಧ್ಯ ಇದೆಯಾ ಸರ್? ಖಂಡಿತ. ಮಂತ್ರಾಧೀನಂತೂ ದೈವತಃ ಅಂತ ಹೇಳ್ತೀವಿ ನಾವು. ಸೊ ಅದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ವಿವರ ಕೊಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್, ಮಂತ್ರಾಧೀನಂತೂ ದೈವತಃ ಅಂದರೆ ಮಂತ್ರದ ಅಧೀನದಲ್ಲಿ ದೇವತೆಗಳು ಇರ್ತಾರೆ. ಸೊ ಅದಕ್ಕೋಸ್ಕರನೇ ಇವಾಗ ಎಲ್ಲೇ ನೀವು ದೇವಸ್ಥಾನಗಳಲ್ಲಿ ಹೋಗಿ ಯಾವುದೇ ಯಜ್ಞಗಳನ್ನ ಮಾಡಿಸ್ಲಿ, ಯಾವುದೇ ತಾಂತ್ರಿಕ ಮಾಡಿಸ್ಲಿ, ಆಯಿತಾ, ಪ್ರತಿಯೊಂದಕ್ಕೂ ಮಂತ್ರ ಬೇಕು. ಒಂದು ದೃಷ್ಟಿ ತೆಗಿಯೋಕ್ಕೂ ಮಂತ್ರ ಬೇಕು, ಒಂದು ಮನೆ ಕಟ್ಟೋಕ್ಕೂ ಮಂತ್ರ ಬೇಕು, ಎಲ್ಲದಕ್ಕೂ ಮಂತ್ರ ಬೇಕು. ಆ ಮಂತ್ರ ಅಂದರೆ ಅಲ್ಲೊಂದು ಮಂತ್ರ ಬೇಕು. ಹೌದು, ಖಂಡಿತವಾಗ್ಲೂ ಬೇಕು. ಇದರಲ್ಲಿ ಸಂಪೂರ್ಣ ಆಗಲ್ಲ ಪೂಜೆ. ಸಂಪೂರ್ಣ ಅಂತಕ್ಕಂಥದ್ದು ಆಗಲ್ಲ. ಹಾಗಾಗಿ ಮಂತ್ರ ಅಂತ ಕೇಳ್ತಾರಲ್ಲ ದೇವಸ್ಥಾನದಲ್ಲಿ, ಪುರೋಹಿತ ಸುಮ್ಮನೆ ಪೂಜೆ ಮಾಡಿದ್ರು ಮಂತ್ರನೇ ಹೇಳಿಲ್ಲ ಅಂತಾರೆ ಕೆಲವರು, ಕೇಳಿರ್ತೀರ ನೀವು. ಈಗ ಏನಂದರೆ ನಾವು ಮೊನ್ನೆ ಒಂದು ರೀಸೆಂಟಾಗಿ ಒಂದು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಸ್ವಲ್ಪ ನಮ್ಗೆ ಮನ್ಸಿಗೆ ಬೇಜಾರಾಯ್ತು. ಯಾಕಂದರೆ ಜಸ್ಟ್ ಒಂದು ದುಡ್ಡಿನಗೋಸ್ಕರ ಇವಾಗ ಮಾಡ್ತಾ ಇರ್ತಕ್ಕಂಥವ್ರು ಕೆಲವರು ಇರ್ತಾರೆ. ಹಾಗಾಗಿ ಏನು ಸಂಪೂರ್ಣವಾಗಿರ್ತಕ್ಕಂಥ ಮಂತ್ರ ಆ ಒಂದು ಪೂಜೆ ಅಲ್ಲಿ ನಡೀದೇ ಇದ್ದಾಗ ಮನಸ್ಸಿಗೆ ಒಂದು ಸಮಾಧಾನ ಅಂತಕ್ಕಂಥದ್ದು ಇರಲ್ಲ. ಯಾಕಂದರೆ ದೇವರಿಗೆ ಅರ್ಥ ಆಗುವಂಥ ಲ್ಯಾಂಗ್ವೇಜ್. ಇವಾಗ ನಾವು ನಿಮ್ಮ ಹತ್ರ ಕನ್ನಡದಲ್ಲಿ ಮಾತಾಡ್ತಾ ಇದ್ವಿ, ನಾವಿಬ್ರು ಕನ್ನಡದವ್ರೆ ಆದ್ದರಿಂದ ನಾವು ಮಾತಾಡ್ತೀವಪ್ಪ ಅಲ್ವಾ. ದೇವ್ರಿಗೂ ಒಂದು ಲ್ಯಾಂಗ್ವೇಜ್ ಇದೆ, ಆಯಿತಾ. ಅದು ಮಂತ್ರದ ಮುಖಾಂತರನೇ ಅದು ನಾವು ಸಲ್ಲಿಸ್ಬೇಕು ಅದನ್ನು. ಅದು ಬಿಟ್ಟು ನಾವು ಪ್ರಾರ್ಥನೆ ಮಾಡೋದು ಬೇರೆ ಥರ ಇರುತ್ತೆ. ಇವಾಗ ಎಲ್ಲರ ಪ್ರಾರ್ಥನೆ ದೇವ್ರು ತಗೊಳ್ತಾನೆ, ಅದು ಬೇರೆ ವಿಚಾರ, ಭಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಆದರೆ ಮಂತ್ರ ಅಂತ ಹೇಳಿ ಬಂದಾಗ ಆ ಮಂತ್ರದಲ್ಲಿ ಅದ್ಭುತವಾಗಿರೋ ಶಕ್ತಿ ಇದೆ, ಆಯಿತಾ. ಈ ಮಂತ್ರದಲ್ಲಿ ಭಿಕ್ಷುಕನ್ನ ಕೋಟ್ಯಾಧಿಪತಿಯನ್ನಾಗಿ ಮಾಡುವಂಥ ಒಂದು ಶಕ್ತಿನೂ ಕೂಡ ಇದೆ, ಕೋಟ್ಯಾಧಿಪತಿನ ದರಿದ್ರ ಮಾಡುವಂಥ ಶಕ್ತಿನೂ ಇದೆ. ಅಷ್ಟು ಶಕ್ತಿ ಇರುವಂಥದ್ದು ಮಂತ್ರ. ಹಿಂದೆ ಋಷಿಮುನಿಗಳು ಏನು ಮಾಡ್ತಾ ಇದ್ರು, ಶಾಪ ಆಗ್ತಾ ಇದ್ರಲ್ವಾ, ಹೌದು ಅಲ್ವಾ. ಆ ಶಾಪ ಆಗ್ಬೇಕಾದ್ರೆ ಏನು ಮಾಡ್ತಾ ಇದ್ರು, ಆ ಕಮಂಡಲದಲ್ಲಿರೋ ನೀರನ್ನ ಕೈಗೆ ತಗೊಂಡು ಮಂತ್ರಿಸಿ ಅದನ್ನ ಅವ್ರ ಮೇಲೆ ಹಾಕ್ತಾ ಇದ್ರು. ನೀನು ಹಿಂಗಿರು ಅಂತೇಳಿ ಒಂದು ಸಂಕಲ್ಪದ ಸಮೇತ ಹಾಕ್ತಾ ಇದ್ರು. ಅದು ಹಂಗೆ ಆಗ್ಬಿಡ್ತಿತ್ತು. ಸೊ ಅದನ್ನ ನಾವು ಪುರಾಣ ಕಾಲದಿಂದ ನಾವು ಅದನ್ನ ಕೆಲವು ಕಡೆ ನೋಡ್ಕೊಂಡ್ ಬಂದಿದೀವಿ, ಓದ್ಕೊಂಡ್ ಬಂದಿದೀವಿ, ಇವೆಲ್ಲ ಆಗಿದೆ, ಇತಿಹಾಸದಲ್ಲಿದೆ. ಹಾಗಾಗಿ ಮಂತ್ರಕ್ಕೆ ಅದ್ಭುತವಾಗಿರುವಂತ ಒಂದು ಶಕ್ತಿ ಇದೆ. ಈ ಮಂತ್ರ ತುಂಬ ಚೆನ್ನಾಗಿ ಒಂದು ಕೆಲಸ ಮಾಡಬೇಕು ಅಂದರೆ ಆ ಮಂತ್ರದಲ್ಲಿರುವಂಥ ತಾಕತ್ತು, ಆಯಿತಾ. ಎಲ್ಲ ಮಂತ್ರದಲ್ಲೂ ಆ ಶಕ್ತಿ ಇರೋದಿಲ್ಲ. ಕೆಲವು ಮಂತ್ರಗಳಲ್ಲಿ ತುಂಬ ಶಕ್ತಿ ಇರುತ್ತೆ. ನಮ್ಮ ಗುರುಗಳು ನಮಗೆ ಒಂದು ಮಂತ್ರವನ್ನು ಕೊಡಬೇಕು ಅಂದರೆ ನಾವು ಅವರಿಗೆ ಕರೆಕ್ಟಾಗಿ ಸೇವೆ ಕೊಟ್ಟು, ಕರೆಕ್ಟಾಗಿ ಅದರ ಒಂದು ನಾವು ಯಾವ ರೀತಿ ನಡ್ಕೋತೀವಿ ಅಂತಕ್ಕಂಥದ್ದನ್ನು ಅವ್ರು ನೋಡಿ ಆಮೇಲೆ ಕೊಟ್ಟಿರೋದು. ಯಾವುದೇ ಮಂತ್ರ ಕೊಟ್ಟಿದ್ರು ಮಂತ್ರ ಸರಿಯಾದ ರೀತಿಯಲ್ಲಿ ಇವರು ಬಳಸ್ತಾರೋ ಇಲ್ಲೋ ಅಂತ ಹೇಳಿ ಅವರು ಪರೀಕ್ಷೆ ಮಾಡಿ. ಹಾಗಾಗಿ ನಮ್ಮಲ್ಲಿ ಬರೋರಿಗೆ ನಾವು ಮಾಡುವಂಥ ಕೆಲಸ ಕಾರ್ಯಗಳು ಏನಿದೆ ಅದನ್ನ ಮಂತ್ರದ ಮುಖಾಂತರ ಮಾಡೋದ್ರಿಂದ ಯಾವುದೇ ಕಂಪ್ಲೇಂಟ್ಸ್ ಬರಲ್ಲ. ಕಂಪ್ಲೀಟಾಗಿ ಆ ಕೆಲಸಗಳು ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಮಂತ್ರಕ್ಕೆ ತುಂಬ ಚೆನ್ನಾಗಿರುವಂಥ ಒಂದು ಶಕ್ತಿ ಇದೆ. ತಂತ್ರಸಾರ ಅನ್ನುವಂಥ ಒಂದು ಅದ್ಭುತವಾಗಿರೋ ಒಂದು ಗ್ರಂಥ ಇದೆ. ಅದ್ಭುತ ಅಂದರೆ ಪ್ರಪಂಚದಲ್ಲೇ ಅದ್ಭುತವಾದ ಗ್ರಂಥ ಅದು, ತಂತ್ರಸಾರ ಅಂತೇಳಿ. ಅದನ್ನು 3 ಜನ ಮಹರ್ಷಿಗಳು ಬರೆದಿದ್ದಾರೆ. 3 ಜನ ಮಹರ್ಷಿಗಳು ಅಂದರೆ ಒಂದು ಮಹರ್ಷಿಗಳು ಬರೆದ ಮೇಲೆ ಮಧ್ಯದಲ್ಲಿ ಬ್ರೇಕ್ ಆದಾಗ ಇನ್ನೊಬ್ರು ಬಂದು ಜಾಯಿನ್ ಆಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಹಾಗೆ ಅದು ಕಂಪ್ಲೀಟ್ ಮಾಡಿರುವಂಥ ಗ್ರಂಥ ತಂತ್ರಸಾರ ಗ್ರಂಥ, ಕಂಪ್ಲೀಟ್ ಇರುವಂಥ ಗ್ರಂಥ. ನೀವು ಯಾವುದೇ ಗ್ರಂಥಗಳು ತಗೊಳ್ಳಿ, ಇಂಥೊಂದು ಕಂಪ್ಲೀಟ್ ಇದೆ, ಕಂಪ್ಲೀಟ್ ಯಾವ ಗ್ರಂಥನೂ ಇಲ್ಲ.
ಇಲ್ಲಿ ತನಕ ಕಂಪ್ಲೀಟ್ ಆಗಿ ಅಂತ ಹೇಳಿದ್ರೆ ಯಾವ ಗ್ರಂಥನೂ ಇರಲ್ಲ. ಓಕೆ. ಆದರೆ ತಂತ್ರಸಾರ ಅನ್ನುವಂಥ ಗ್ರಂಥ ಫುಲ್ ಕಂಪ್ಲೀಟ್ ಆಗಿದೆ. ಹ್ಮ್. ಆ ತಂತ್ರಸಾರ ಗ್ರಂಥ ನಮ್ಮ ಗುರುಗಳ ಹತ್ರ ಇತ್ತು. ಹ್ಮ್. ನಾವೇನು ಮಾಡಿದ್ವಿ, ಅವ್ರ ಹತ್ರ ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಗುರುಗಳೇ ಸ್ವಲ್ಪ ನೋಡಿ, ನಾವು ಸ್ವಲ್ಪ ಜನಗಳಿಗೆಲ್ಲ ಒಂದು ಹೆಲ್ಪನ್ನು ಮಾಡಿ. ಸುಮಾರು 11 ವರ್ಷ ಸತಾಯಿಸಿದ್ದಾರೆ ಅವ್ರು ಆ ಬುಕ್ಕನ್ನು ನಮ್ಗೆ ಕೊಡೋಕ್ಕೆ. 11 ವರ್ಷ. ಓಕೆ. ನಾವು ಯಾವ ಥರ ಕೆಲಸ ಮಾಡ್ತೀವಿ, ಯಾವ ಥರ ಒಂದು ನಾವು ಇದ್ದೀವಿ, ಹ್ಮ್. ಯಾವ ಥರ ಸಿದ್ಧಿ ಮಾಡ್ಕೊಂಡಿದ್ದೀವಿ ಎಲ್ಲ ಅಬ್ಸರ್ವ್ ಮಾಡಿ ಪರ್ಫೆಕ್ಟ್ ಇವನು ಪರವಾಗಿಲ್ಲ ಕೊಡ್ಬೋದು ಅಂತಕ್ಕಂಥ ವಿಚಾರ ಅವ್ರ ಮನಸ್ಸಲ್ಲಿ ಬಂದ ಮೇಲೆ ಆ ಒಂದು ಪುಸ್ತಕವನ್ನು ಕೊಟ್ಟಿರೋದು. ಸೊ ಆ ಪುಸ್ತಕದಲ್ಲಿ ಒಂದು ಅದ್ಭುತವಾಗಿರೋ ಮಂತ್ರ ಇದೆ, ನೀವು ಕೇಳಿದ್ರಲ್ಲ, ಕೋಟ್ಯಾಧಿಪತಿಯನ್ನಾಗಿ ಮಾಡುವಂಥ ಮಂತ್ರ, ಅದ್ಭುತವಾಗಿರೋ ಮಂತ್ರ. ನೋಡಿ, ಯಾವತ್ತೇ ಆಗಲಿ ಮಂತ್ರದಲ್ಲಿ 2 ವಿಧಾನಗಳಿದೆ. ಒಂದು ವಿಧಾನ ನಾವು ಸಾಮಾನ್ಯವಾಗಿ ಈ ಆಡಿಯೋ ರೆಕಾರ್ಡ್ಗಳಲ್ಲಾಗಲಿ ಅಥವಾ ಪುರೋಹಿತರು ಹೇಳೋದಾಗ್ಲಿ ನಾವು ಕೇಳುವಂಥ ಮಂತ್ರ. ಹೌದು. ಅದರಲ್ಲಿ ಶ್ಲೋಕ ಮಂತ್ರಗಳಿದೆ, ಮತ್ತು ಉಪನಿಷತ್ ಮಂತ್ರಗಳಿದೆ, ಮತ್ತು ಹಲವಾರು ಥರದ ವಿಧವಾಗಿರ್ತಕ್ಕಂಥ ಮಂತ್ರಗಳಿದೆ. ಆದರೆ ಕೆಲವು ಮಂತ್ರಗಳು ಹೆಂಗಿರುತ್ತಂದರೆ ಆ ಮಂತ್ರಗಳ ವೈಬ್ರೇಷನ್ ಇದೆಯಲ್ಲ, ಅದು ನಮ್ಮನ್ನು ಬಹಳ ಎತ್ತರ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತಲೂ ನಾನು ನಿಮ್ಗೆ ಹೇಳ್ತೇನೆ. ಈಗ ಈ ಮಂತ್ರ ಇದೆಯಲ್ಲ, ಈಗ ನಾನು ಹೇಳಕ್ಕೆ ಹೊರಟಿರ್ತಕ್ಕಂಥ ಮಂತ್ರ, ಈ ಮಂತ್ರ ನಮ್ಮಲ್ಲಿ ಯಾರಾದರೂ ಹಿಂಗೆ ಕಷ್ಟ ಅಂತ ಬಂದಿರುತ್ತೆ, ತುಂಬ ಏನೂ ಇಲ್ಲ ಗುರುಗಳೇ, ಏನು ಮಾಡೋದು, ತುಂಬ ಕಷ್ಟ ಆಗೋಗಿದೆ ಜೀವನ ಸಾಗಿಸೋದೆ ಅಂತಕ್ಕಂಥವ್ರು ಬರ್ತಾರೆ. ಬಂದಾಗ ಆ ಮಂತ್ರವನ್ನು ಸ್ವತಃ ನಾನೇ ಅವ್ರಿಗೆ ರೆಕಾರ್ಡ್ ಮಾಡಿ ಕೊಡ್ತೇನೆ. ಮಾಡಿಕೊಟ್ಟೆ ಹೇಳ್ತೀನಿ ಅಂದರೆ ನೀವು ಕೂಡ 21 ಸರಿ ಇದನ್ನು ಹೇಳಿ. ನಾನು ಹೇಳಿರ್ತಕ್ಕಂಥ ಮಂತ್ರವನ್ನು 21 ದಿನ ನೀವು ಅದನ್ನು ಕೇಳ್ತಾ ಇರಿ. ಇದು ಕೇಳುವಂಥ ಮಂತ್ರ, ಹೇಳುವಂಥ ಮಂತ್ರ ಅಲ್ಲ. 21 ದಿನ ಕೇಳಿಸ್ಕೊಂಡ್ರೆ ಸಾಕು, ಅಷ್ಟು ಅದ್ಭುತವಾಗಿರೋ ಮಂತ್ರ. ಇದು ಏನಾಗುತ್ತಂದ್ರೆ ನಾವು ಕೊಟ್ಟಿರುವಂಥ ಸಮಯದಲ್ಲಿ, ಕರೆಕ್ಟ್ ಸಮಯದಲ್ಲಿ ಈ ಮಂತ್ರವನ್ನು ಕೇಳಬೇಕು. ಅದು ಫಸ್ಟ್ ಕಂಡೀಷನ್. ಎರಡನೇದು, ಮಂತ್ರ ಕೇಳಬೇಕಾದ್ರೆ ಅವ್ರು ಶುದ್ಧರಾಗಿರಬೇಕು, ಯಾವುದೇ ಥರದ ಒಂದು ಕೆಟ್ಟ ಆಲೋಚನೆಗಳು ಇರಬಾರ್ದು. ಮತ್ತು ಆದಷ್ಟು ಆಧ್ಯಾತ್ಮಿಕದ ಕಡೆಗಿರುವಂಥವರು ಇದ್ದು ಈ ಒಂದು ಮಂತ್ರವನ್ನು ಕೇಳಬೇಕು. ಆ ಥರ ಕೇಳಿದಾಗ ಏನಾಗುತ್ತಂದರೆ ಈ ಮಂತ್ರ ಇವರಲ್ಲಿರುವಂಥ ನೆಗೆಟಿವ್ ಎನರ್ಜಿಗಳನ್ನೆಲ್ಲ ತೆಗೆದು ಇವ್ರು ಎಲ್ಲೇ ಹೋಗಲಿ, ಈಗ ಒಂದು ಕಡೆ ಏನಾದ್ರು ಒಂದು ವ್ಯವಹಾರಕ್ಕೆ ಹೋಗಿರ್ತಾರೆ ಅಂದ್ಕೊಳ್ಳೋಣ, ಎಕ್ಸಾಂಪಲ್ XYZ ಯಾವ ವ್ಯವಹಾರ ಆದರೂ ಆಗಲಿ, ಒಂದು ಭೂಮಿ ವ್ಯವಹಾರಕ್ಕೆ ಅಂತಲೇ ತಿಳ್ಕೊಳ್ಳೋಣ. ಆ ಭೂಮಿ ವ್ಯವಹಾರಕ್ಕೆ ಹೋದಾಗ ಅಲ್ಲಿ ಆಗಲ್ಲ ಅನ್ನುವಂಥ ಕೆಲಸನೂ ಕೂಡ ಇವರಲ್ಲಿರತಕ್ಕಂಥ ಆ ಎನರ್ಜಿಯಿಂದ ಆಗ್ಬಿಡುತ್ತೆ ಕೆಲಸ. ಅಷ್ಟು ಪವರ್ಫುಲ್ ಆಗಿರತಕ್ಕಂಥ ಮಂತ್ರ ಇದು. ಇದರಲ್ಲಿ ಬೀಜಾಕ್ಷರಗಳಿಂದ ತುಂಬಿದೆ ಈ ಮಂತ್ರ. ಕೊನೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯಿಂದ ಕೂಡಿದೆ. ಈ ಮಂತ್ರಕ್ಕೆ ಶಾಪ ಇದೆ, ಮತ್ತು ಈ ಮಂತ್ರವನ್ನು ಗುಪ್ತವಾಗಿ ಕೊಡಬೇಕು ಅಂತಕ್ಕಂಥದ್ದಿದೆ. ಈಗ ನಾನು ನಿಮ್ಗೆ ಕೊಡ್ತೀನಿ, ನೀವು ಕೇಳ್ತೀರಾ, ನಿಮ್ಗೆ ಅನುಕೂಲ ಆಗುತ್ತೆ, ನೀವು ಇನ್ನೊಬ್ರಿಗೆ ಶೇರ್ ಮಾಡೋಂಗಿಲ್ಲ. ಶೇರ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮಲ್ಲಿರೋದೆಲ್ಲ ಏನು ಬೆನಿಫಿಟ್ ಇದೆ ಅದೆಲ್ಲ ಅವ್ರಿಗೆ ಹೋಗುತ್ತೆ, ಶೇರ್ ಮಾಡಿದವ್ರಿಗೆ. ಆ ಥರ ಅಷ್ಟು ಶಕ್ತಿ ಇದೆ, ಎನರ್ಜೆಟಿಕ್ ಮಂತ್ರ ಇದು. ಹಾಗಾಗಿ ಈ ಮಂತ್ರದಲ್ಲಿ ಬಹಳಷ್ಟು ಒಂದು ವಿಶೇಷ ಶಕ್ತಿ ಇದೆ. ಇದನ್ನ ತಂತ್ರಸಾರ ಗ್ರಂಥದಲ್ಲಿ 14ನೇ ಪುಟದಲ್ಲಿ 8ನೇ ಸಾಲಲ್ಲಿ ಕೊಟ್ಟಿದ್ದಾರೆ ಈ ಮಂತ್ರ. ಆಯ್ತಾ? ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ. ಸೊ ಇದ್ರ ಉಪಯೋಗ ತಗೊಂಡವ್ರು ಸುಮಾರು ಜನ ಇದ್ದಾರೆ. ನನ್ನಲ್ಲಿ ಬಂದರೆ ನಾನು ದೇವಿನ ಕೇಳ್ಬಿಟ್ಟೆ ಕೊಡೋದು. ಹಾಗೆ ಬಂದ ತಕ್ಷಣ ಎಲ್ಲರಿಗೂ ಡೈರೆಕ್ಟ್ ಆಗಿ ರೆಕಾರ್ಡ್ ಮಾಡಿ ಕೊಡಲ್ಲ. ದೇವಿನ ಕೇಳಿ ಆ ದೇವಿ ಪರ್ಮಿಷನ್ ತಗೊಂಡು ಕೊಡುವಂಥ ಮಂತ್ರ ಇದು. ಆಯ್ತಾ? ಮತ್ತು ಇದಕ್ಕೆ ಒಂದಷ್ಟು ಕ್ರಮಗಳಿದೆ. ಆ ಕ್ರಮದ ಜೊತೆಗೆ ಇದನ್ನು ಮಾಡಿದಾಗ, ಈ ಮಂತ್ರವನ್ನು ಪಠಿಸಿದಾಗ ಇನ್ನೂ ಒಂದಷ್ಟು ಜಾಸ್ತಿ ಬೆನಿಫಿಟ್ಗಳು ಸಿಗುತ್ತೆ ನಮಗೆ. ಯಾವ ಥರ ಎಲ್ಲ ಬೆನಿಫಿಟ್ಸ್? ಯಾವ ಥರ ಬೆನಿಫಿಟ್ ಅಂದರೆ ನೋಡಿ, ಈ ಮಂತ್ರ ಕೇಳೋದ್ರಿಂದ ಅವರಿಗೆ ಒಳ್ಳೆ ದುಡ್ಡಿನ ಸುರಿಮಳೆ ಆಗುತ್ತೆ. ಇದು ಬೆನಿಫಿಟ್ ಇದ್ದೇ ಇದೆ. ಅದ್ರ ಜೊತೆಗೇನು ಅಂತ ಹೇಳಿದ್ರೆ, ಈ ಮಂತ್ರವನ್ನು ಕೇಳಿ ಅವರು ಒಂದು ಸಲ 21 ದಿನ ಆದಮೇಲೆ, ಆಯಿತಾ, ಇವ್ರ ಕೆಲಸಗಳಷ್ಟೇ ಅಲ್ಲದೆ ಮನೆಯಲ್ಲಿ ಇರ್ತಕ್ಕಂಥ ಏನಾದರೂ ತೊಂದರೆಗಳಿದ್ರೆ, ಅಂದರೆ ಮನೆಯಲ್ಲಿ ಏನಾದರೂ ಆರೋಗ್ಯದ ಸಮಸ್ಯೆಗಳಿದ್ರೆ, ಆಯಿತಾ, ವೈಬ್ರೇಟು, ವೈಬ್ರೇಷನ್ ಇವಾಗ ಇರ್ತಾರೆ, ಇವ್ರ ಜೊತೆ ಇನ್ಯಾರು ಇರ್ತಾರೆ, ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಅನುಕೂಲಗಳಾಗತ್ತೆ. ಆಯಿತಾ? ಇವರು ಆ ಮಂತ್ರವನ್ನು ಹೇಳಿ ಯಾರಿಗೆ ಬೇಕಾದ್ರೂ ಒಂದು ಅಕ್ಷತೆನೋ, ಒಂದು ಕುಂಕುಮನೋ, ಒಂದು ವಿಭೂತಿನೋ, ಒಂದು ಲಿಂಬೆಹಣ್ಣೋ ಏನು ಬೇಕಾದ್ರೂ ಕೊಡ್ಬೋದು. ಕೊಟ್ಟ ತಕ್ಷಣ ಅವರಿಗೆ ಅಲ್ಲಿ ಅನುಕೂಲ ಆಗುತ್ತೆ, ಇವ್ರಿಗೇನು ತೊಂದರೆ ಆಗಲ್ಲ. ಆದರೆ ಮನೆಯವರಾಗಿರಬೇಕು, ಅಕ್ಕಪಕ್ಕದ ಮನೆಯವರಿಗೆಲ್ಲ ಕೊಡೋಂಗಿಲ್ಲ ಹಂಗನ್ಬಿಟ್ಟು ಮಾತ್ರ. ಯಾಕಂದರೆ ಮಿಸ್ಯೂಸ್ಗಳು ಜಾಸ್ತಿ ಆಗುತ್ತೆ ಸರ್. ಹಾಗಾಗಿ ನಾನು ಕಂಪ್ಲೀಟಾಗಿ ಈ ಮಂತ್ರವನ್ನು ಇದು ಯಾವ ರೀತಿಯಲ್ಲಿದೆ ಏನು ಎತ್ತ, ಯಾಕಂದರೆ ನಾನು ಇವಾಗ
ಈಗ ಯಾವ್ದಾದ್ರು ಒಂದು ಮಾಧ್ಯಮದಲ್ಲಿ ಹೇಳ್ಬಿಡ್ಬೋದು ಈ ಮಂತ್ರ. ಸೊ ಓಪನ್ ಮಾಡಿ ಹೇಳಂಗಿಲ್ಲ. ಓಪನ್ ಮಾಡಿ ಹೇಳೋಂಗಿಲ್ಲ. ಇದು ಏನಂದ್ರೆ ಈ ಮಂತ್ರದ ಒಳಗಡೆನೆ ಎನರ್ಜಿ ಇದೆ, ಶಕ್ತಿ ಇದೆ. ಒಂದೊಂದು ಅಕ್ಷರದಲ್ಲೂ, ಆ ಒಂದೊಂದು ಬೀಜಾಕ್ಷರದಲ್ಲೂ ಶಕ್ತಿ ಇದೆ. ಆಯ್ತಾ? ಹಾಗಾಗಿ ಬಂದವರಿಗೆ ನಾನು ಅದನ್ನ ಬರೆದು ರೆಕಾರ್ಡ್ ಮಾಡಿ ಕೊಡ್ತೇನೆ. ಅವರು ಕೂಡ ಅದನ್ನು ಪಠಿಸ್ಬೋದು, ಮತ್ತೆ ನಾನು ಹೇಳಿರ್ತಕ್ಕಂಥದ್ದನ್ನು ಕೇಳ್ಬೋದು. ಈ ಥರ ಇರುವಂಥ ಅದ್ಭುತ ಮಂತ್ರಗಳು. ಮತ್ತೆ ಸಾಕಷ್ಟು ಮಂತ್ರಗಳು ನಾವು ನೋಡ್ತೀವಿ. ಇವಾಗ ತಾಂತ್ರಿಕಕ್ಕೆ ಇರುವಂಥ ಮಂತ್ರಗಳಿದೆ. ಅದರಲ್ಲಿ ಏನು ನಾವು ಶತ್ರು ಬಂಧನ ಮಾಡ್ತೀವಿ. ಆಯ್ತಾ? ಮತ್ತೆ ಕೆಲವು ತೊಂದರೆಗಳಿದ್ರೆ ಅದಕ್ಕೆಲ್ಲ ರಿಲೀಸ್ ಮಾಡ್ತೀವಿ. ಮತ್ತೆ ಕೆಲವು ಈ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿದೆ. ಡಾಕ್ಟರ್ಗಳು ಹೇಳ್ತಾರೆ ಇಲ್ಲ ಇದು ಏನು ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದ್ಬಿಟ್ಟಿದೆ ಅಂತ. ಆದರೆ ಇವ್ರಿಗೆ ಮಾತ್ರ ಸೀರಿಯಸ್ ಆಗಿ ಹೋಗಿರ್ತಾರೆ ಕಂಡೀಷನ್. ಅಂತಹ ಕಂಡೀಷನ್ಗಳಿಗೆ ಹಲವಾರು ತಾಂತ್ರಿಕ ಮಂತ್ರದಿಂದ ಪರಿಹಾರ ಮಾಡುವಂಥದ್ದಿದೆ. ಹಾಗಾಗಿ ನೋಡಿ, ಮಂತ್ರದಲ್ಲಿ ಎಂಥ ಶಕ್ತಿ ಇದೆ ಅಂದರೆ, ಈಗ ಯಾರಿಗೋ ಒಬ್ಬನಿಗೆ ಇನ್ನೊಂದು 2-3 ದಿನದಲ್ಲಿ ಸಾಯ್ಬೇಕು ಅವನು. ಆ ಥರ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರ್ತಾರೆ. ಅವ್ನು ಸಾಯ್ಬೇಕಂದ್ರೆ ಇವಾಗ ಅದನ್ನು ತೆಗೆಯೋಕ್ಕೆ ಮಾಡೋಕ್ಕೆ ಬೇರೆ ಆಪ್ಷನ್ ಇಲ್ಲ, ನಮಗೆ ಟೈಮ್ ಇಲ್ಲ. ಅದನ್ನ ಈ ಯಾವುದಾದ್ರೂ ಒಂದು ಈ ಪ್ರಾಣಿಗಳು, ಈ ಕೋಳಿ, ಪಕ್ಷಿಗಳು, ಇಂಥ ಪಕ್ಷಿಗಳಿಗೆ ಅದನ್ನು ವರ್ಗಾವಣೆ ಮಾಡುವಂಥದ್ದು ಇದೆ. ಸೊ ಹಿಂಗೆ ಮಾಡ್ಬೋದಾ? ಮಾಡುವಂಥದ್ದು ಇಲ್ಲ ಅಂದರೆ ಅದು ಪ್ರಾಣಿ ಹಿಂಸೆ ಆಗುತ್ತೆ. ಆ್ಯಕ್ಚುಲಿ ಅದು ನನಗೆ ಅದು ಒಪ್ಪಕ್ಕೆ ರೆಡಿಲ್ಲ. ಹಾಗಾಗಿ ಇಷ್ಟು ದಿನ ನಾನು ಹೇಳಿರಲಿಲ್ಲ. ಸೊ ಅದನ್ನು ನಾವು ಗೊಂಬೆಗೆ ಟ್ರಾನ್ಸ್ಫರ್ ಮಾಡ್ಬೋದು. ಆಯಿತಾ? 9 ಥರ ಹಿಟ್ಟನ್ನು ಹಾಕಿ, 9 ಥರ ಎಣ್ಣೆನ ಹಾಕಿ ತಯಾರು ಮಾಡಿರ್ತಕ್ಕಂಥ ಗೊಂಬೆ. ಆ ಥರ ಗೊಂಬೆಗೂ ಕೂಡ ಈ ಒಂದು ಮಂತ್ರದ ಮುಖಾಂತರ, ಆ ಮಂತ್ರ ಗೊತ್ತಿರಬೇಕು ಕರೆಕ್ಟಾಗಿ. ಗೊತ್ತಿದ್ರೆ ಇವನ ಒಂದು ತೊಂದರೆಗಳಿದೆಯಲ್ಲ, ಗಂಡಾಂತರ, ಅದನ್ನು ಗೊಂಬೆಗೆ ಟ್ರಾನ್ಸ್ಫರ್ ಮಾಡಿ, ಆ ಗೊಂಬೆನ 8 ಭಾಗ ಪೀಸ್ ಮಾಡಿ, ಆಯ್ತಾ? ಆ 8 ಪೀಸನ್ನು 8 ಮೂಲೆಗೆ ಇಟ್ಬಿಡೋದು. 8 ಕಡೆ 8 ದಿಕ್ಕಿಗೆ ಇಟ್ಬಿಡೋದು. ಅದು ಏನಾಗುತ್ತೆ ಅಂದರೆ, ಇವನ ಮೇಲೆ ಇರತಕ್ಕಂಥ ನೆಗೆಟಿವ್ ಇದೆಯಲ್ಲ, ಅದೆಲ್ಲ ಫುಲ್ಲು ಡಿಸ್ಟ್ರಾಯ್ ಆಗಿಬಿಡುತ್ತೆ. ಅಂದ್ರೆ ಇದೆಲ್ಲ ಬೊಂಬೆಗೆ ಹೋಯ್ತು. ಆ ಬೊಂಬೆಯಿಂದ ಅದು 8 ಭಾಗ ಮಾಡಿ ಹಾಕ್ಬಿಟ್ರೆ ಎಲ್ಲ ಒಂದೊಂದು ದಿಕ್ಕಿಗೆ ಹೋಗ್ಬಿಡುತ್ತೆ ಅದು ಎನರ್ಜಿ. ಸೊ ಇವ್ರು ಯಾರು ತೊಂದರೆಯಲ್ಲಿದ್ರು ಇವ್ರು ಸೇಫ್ ಆದ್ರು. ಹೌದು. ಅದು ಮಾಡೋದೇನು, ಗೊಂಬೆ ನಾವು ಹೇಳ್ತೀವಿ. ಆಯ್ತಾ? ತೊಂದರೆ ಪಟ್ಟವ್ರು ಇರ್ತಾರೆ, ಗೊಂಬೆ ಇರುತ್ತೆ ಮಧ್ಯದಲ್ಲಿ. ಏನು ಕೆಲಸ ಮಾಡುತ್ತೆ? ಮಂತ್ರ ಕೆಲಸ ಮಾಡುತ್ತೆ. ತಾಂತ್ರಿಕ ಮಂತ್ರ. ಹಾಗಾಗಿ ಇದು ತುಂಬಾ ಎನರ್ಜೆಟಿಕ್ ಆಗಿರ್ತಕ್ಕಂಥ ಮಂತ್ರಗಳು ಬೇಕಾದಷ್ಟಿದೆ. ಅದ್ರಲ್ಲಿ ನಾನು ಹೇಳುವಂತ ಮಂತ್ರ ಇದೆಯಲ್ಲ ಇವತ್ತಿನ ದಿವಸ, ಅದಕ್ಕೆ ಏನು ಅಂತ ಹೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ಅದು ಒಂದು ದೇವಿ ಅನುಗ್ರಹ, ಮನೆ ದೇವರ ಅನುಗ್ರಹ ಎಲ್ಲ ಪಡ್ಕೊಂಡ್ ಬಂದಿರ್ಬೇಕು. ಅದು ಅಂಥವರಿಗೆ ಈ ಒಂದು ಮಂತ್ರ ಕೊಡಬೇಕು ಅಂತಕ್ಕಂಥದ್ದನ್ನ ದೇವಿ ಹೇಳ್ತಾಳೆ. ಅಂಥವ್ರಿಗೆ ಮಾತ್ರ ಕೊಡೋಕ್ಕಾಗೋದು. ಸೊ ಅವು ಮಾತ್ರ ನೀಟಾಗಿ ಕೆಲಸ ಮಾಡ್ತವೆ. ಹೌದು. ಸೂಪರ್, ತುಂಬ ಒಳ್ಳೆ ವಿಚಾರ. ಸೊ ವೀಕ್ಷಕರೇ, ಇದು ಸೀಕ್ರೆಟ್ ವಿಚಾರಗಳು. ಇದನ್ನು ಓಪನ್ ಮಾಡಿ ಹೇಳ್ಬೋದಿತ್ತು, ಬಟ್ ಅದು ಹೇಳಿದ್ಮೇಲೆ ಅದು ಯಾರು ಬಳಸಿದ್ರು ಅದು ವರ್ಕ್ ಆಗಲ್ಲ ಡೈರೆಕ್ಟಾಗಿ. ಅಂದರೆ ಅದು ಕೆಲವೊಂದಷ್ಟು ನಿಬಂಧನೆಗಳಿರ್ತವೆ, ಅವುಗಳನ್ನ ಡೈರೆಕ್ಟಾಗಿ ಕನೆಕ್ಟ್ ಆದಾಗ ಮಾತ್ರ ಅವುಗಳನ್ನ ತಿಳಿಸ್ತಾರೆ. ಬಟ್ ಅದೊಂದು ವಿಚಾರ ಐತೆ. ಈ ಮಂತ್ರ ಕೂಡ ಸಾಕಷ್ಟು ಮಂತ್ರಗಳಿದ್ದಾವೆ. ಅದರಲ್ಲಿ ಸ್ಪೆಷಲಿ ಹಣಕಾಸು, ಆರ್ಥಿಕವಾಗಿ ಅಭಿವೃದ್ಧಿ ಆಗೋಕ್ಕೂ ಒಂದು ಮಂತ್ರಗಳು ಸಪೋರ್ಟ್ ಮಾಡ್ತವೆ ಅನ್ನೋ ವಿಚಾರನ ಸಂತೋಷ್ ಭಟ್ರು ಓಪನ್ ಮಾಡಿದ್ದಾರೆ. ಬಟ್ ಆ ಮಂತ್ರ ತಿಳ್ಕೊಬೇಕಂದ್ರೆ ಡೈರೆಕ್ಟ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಬೇಕು. ಇವೆಲ್ಲ ಸೀಕ್ರೆಟ್ ಇರೋದ್ರಿಂದ ಓಪನ್ ಮಾಡಿ ಹೇಳಿಲ್ಲ. ಸೊ ಇದ್ರ ಬಗ್ಗೆ ಇನ್ನೇನಾದರೂ ಡೌಟ್ಸು, ಪ್ರಶ್ನೆಸು ಏನಾದರೂ ನಾವಿನ್ನೂ ಇದ್ರ ಬಗ್ಗೆ ಮಾಹಿತಿ ಬೇಕು ನಮಗೆ, ಇಲ್ಲ ಡೈರೆಕ್ಟಾಗಿ ನಾವು ಬರೋಕ್ಕಾಗಲ್ಲ, ಫೋನಲ್ಲಿ ಹೇಳ್ಬೋದಾ, ಹಿಂಗೇನಾದರೂ ಇತ್ತಂದರೆ ದಯವಿಟ್ಟು ಸಂಪರ್ಕ ಮಾಡಬೇಕು. ಸಂತೋಷ್ ಭಟ್ರು ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ತಾರೆ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಇದ್ದೀನಿ. ನಮಸ್ಕಾರ.